ಸಿಟಿಯಲ್ಲಿ ಹರಿತಾ ಇರೋ ವೃಷಭಾವತಿ ರಿವರ್ನು ಕ್ಲೀನ್ ಆಗ್ಬೋದು. ಸೊ ವೃಷಭಾವತಿ ನದಿ ಅನ್ನೋದನ್ನ ಯಾರು ಕನ್ಸಿಡರ್ ಮಾಡಲ್ಲ ಅನ್ಸುತ್ತೆ. ಮೋರಿ ನನಗೆ ಗೊತ್ತೇ ಅಂತಾರೆ. ಇಲ್ಲ, ಮೋರಿ ಅಂತ ಕೊಚ್ಚೆ ಮೋರಿ ಅಂತಾರೆ ಇವಾಗ. ಕರೆಕ್ಟ್. ಬೆಂಗಳೂರು ಅಂದಿದ ತಕ್ಷಣ ಪ್ರತಿಯೊಬ್ಬರು ಕೆಟ್ಟೋಗಿರೋ ರೋಡ್ಗಳ ಬಗ್ಗೆ ಮಾತಾಡ್ತಾರೆ, ವೃಷಭಾವತಿ ಬಗ್ಗೆ ಯಾರು ಮಾತಾಡೋದಿಲ್ಲ. ಬಿ ದ ಚೇಂಜ್ ದಟ್ ಯು ವಾಂಟ್ ಟು ಸಿ ಇನ್ ದ ವರ್ಲ್ಡ್. ಏನಾದರೂ ಇಂಥ ಪಾಲಿಸಿಗಳು ಬರಬೇಕು ಅಂತ ಏನಾದರೂ ನಿಮ್ಗೆ ಅನಿಸಿರೋಂಥದ್ದು ಏನಾದರೂ ಇದೆ ಅಂದರೆ? ನಮ್ಮ ಹತ್ರ ಇಷ್ಟೊಂದು ಬಜೆಟ್ಸ್ ಇದೆ, ದೆರ್ ಆರ್ ಲಾಟ್ ಆಫ್ ಪೀಪಲ್ ಪೇಯಿಂಗ್ ಟ್ಯಾಕ್ಸ್. STP ಸೆಟಪ್ ಮಾಡ್ಬೋದಲ್ವಾ? ಸುವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಸೆಟಪ್ ಮಾಡಿದ್ರೆ ಎಷ್ಟು ಈಸಿ ಆಗುತ್ತೆ. ನಾವು ನಮ್ಮ ಸಿಟಿಯಲ್ಲಿ ಹರಿತಾ ಇರೋ ವೃಷಭಾವತಿ ರಿವರ್ನು ಕ್ಲೀನ್ ಆಗ್ಬೋದು. ಕರೆಕ್ಟ್. ಯಾಕೆ ಅದು ಗಲೀಜಾಗಿದೆ ಅಂದರೆ ನಾವು ಬರೋ ಸುವೇಜ್ ಎಲ್ಲ ಅದಕ್ಕೆ ಬಿಡ್ತಾ ಇದ್ದೀವಿ. ಎಷ್ಟಾಗುತ್ತೆ ಒಂದು STP ಸೆಟಪ್ ಆಗುತ್ತೆ? ಫ್ಯೂ ಕ್ರೋರ್ಸ್ ಆಗುತ್ತೆ. ಬಟ್ ದಟ್ ಶುಡ್ ಬಿ ಪಾರ್ಟ್ ಆಫ್ ಅವರ್ ಸಿಟಿ ಪ್ಲ್ಯಾನ್, ದಟ್ ಶುಡ್ ಬಿ ಪಾರ್ಟ್ ಆಫ್ ಅವರ್ ಬಜೆಟ್. ಆವಾಗ ನಾವು ಇನ್ನೂ ಹೆಮ್ಮೆಯಿಂದ ಅನ್ಕೋಬೋದು, ವೃಷಭಾವತಿ ನದಿ ನಮ್ಮ ಸಿಟಿಯಲ್ಲೇ ಹರಿತಾ ಇದೆ, ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ. ಸೊ ವೃಷಭಾವತಿ ನದಿ ಅನ್ನೋದನ್ನ ಯಾರು ಕನ್ಸಿಡರ್ ಮಾಡಲ್ಲ ಅನ್ಸುತ್ತೆ. ಮೋರಿ ನನಗೆ ಗೊತ್ತೇ ಅಂತಾರೆ. ಇಲ್ಲ, ಮೋರಿ ಅಂತ ಕೊಚ್ಚೆ ಮೋರಿ ಅಂತಾರೆ ಇವಾಗ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ದಟ್ ಕ್ಯಾನ್, ಅದು ಕ್ಲೀನ್ ಆಗಬಹುದು. ಆಫ್ಕೋರ್ಸ್ ನಾವೆಲ್ಲರೂ ಜೊತೆಗೆ ಬಂದು ಇದು ಮಾಡಲೇಬೇಕು ಅಂದರೆ ಆಗುತ್ತೆ. ಯಾಕಾಗಲ್ಲ? ಮುಂಚೆ ಚೆನ್ನಾಗೇ ಹರಿತಿತ್ತಲ್ಲ, ನಾವು ಸಿವಿಲೈಸೇಷನ್ ಬರೋಕ್ಕೆ ಮುಂಚೆ ಚೆನ್ನಾಗಿ, ಇಲ್ಲ ಕೆಂಪೇಗೌಡರು ಬಂದಾಗ ಚೆನ್ನಾಗೇ ಹರಿತಿತ್ತದು. ನಾವು ಹೋಗ್ತಾ ಹೋಗ್ತಾ ಅದಕ್ಕೆ ಪೈಪ್ಗಳು ಬಿಟ್ಟು ಸುವೇಜ್ ಲೈನ್ಗಳು ಬಿಟ್ಟು ಹಾಳು ಮಾಡಿದ್ದೀವಿ. ಬಟ್ ಎಷ್ಟೊಂದು ಕಂಟ್ರೀಸಲ್ಲಿ, ವೆರಿ ಪಾಪ್ಯುಲೇಟೆಡ್ ಕಂಟ್ರೀಸಲ್ಲೂ ಚೆನ್ನಾಗಿರೋ ನದಿಗಳು ಹರಿತಾ ಇದೆ ಅಲ್ವಾ? ಹೆಂಗೆ? ಅವರು ಅದ್ರ ಮೇಲೆ ಕಾಳಜಿ ಇದೆ, ಇಂಟ್ರೆಸ್ಟ್ ಇದೆ. ನಮ್ಮದು ಬಯೋಡೈವರ್ಸಿಟಿ ನಾವು ಚೆನ್ನಾಗಿ ಕಾಪಾಡಬೇಕು, ನಮ್ಮ ಎನ್ವೈರ್ಮೆಂಟ್ ನಾವು ಚೆನ್ನಾಗಿ ಕಾಪಾಡಬೇಕು ಅನ್ನೋದು ಅವ್ರಿಗೆ ಆ ಇಂಟ್ರೆಸ್ಟ್ ಇದೆ, ಓನರ್ಶಿಪ್ ಇದೆ. ನಮಗೆ ಯಾರೋ ಬೇರೆಯವ್ರು ನೋಡ್ಕೊತಾರೆ ಅಂತ ನಡ್ಕೊಂಡು ಹೋಗ್ತಾ ಇರ್ತೀವಿ. ಅದು ನಮ್ಮ ಮೈಂಡ್ ಸೆಟ್ ಆ್ಯಂಡ್ ಲ್ಯಾಕ್ ಆಫ್ ಎಜುಕೇಷನ್ ಅಬೌಟ್ ದಿಸ್. ಲೈಕ್ ನಾವು ಅವಾಗಲೇ ಮಾತಾಡ್ತಾ ಇದ್ದಂಗೆ, ಅಥವಾ ಒಂದು ಬೆಂಗಳೂರು ಅಂದಿದ ತಕ್ಷಣ ಪ್ರತಿಯೊಬ್ಬರು ಕೆಟ್ಟೋಗಿರೋ ರೋಡ್ಗಳ ಬಗ್ಗೆ ಮಾತಾಡ್ತಾರೆ, ವೃಷಭಾವತಿ ಬಗ್ಗೆ ಯಾರು ಮಾತಾಡೋದಿಲ್ಲ. ನಾವು ಅಂದರೆ ಅದನ್ನು ಕ್ಲೀನ್ ಮಾಡಿ ಅನ್ನೋವಂಥದ್ದು, ಐ ಡೋಂಟ್ ನೋ ವೆದರ್ ಯಾರಾದರೂ ಆ ವೃಷಭಾವತಿ ಹರಿತಿರುವಂಥ ಕಾನ್ಸ್ಟಿಟ್ಯೂನ್ಸಿಯಿಂದ ಯಾರನ್ನ ಬಂದ್ರೂ ಅವ್ರು ಅದನ್ನು ಅವರ ಅಜೆಂಡಲ್ಲಿ ಇರುತ್ತೋ ಇಲ್ಲೋ ಗೊತ್ತಿರಲ್ಲ, ಅವ್ರ ಮ್ಯಾನಿಫೆಸ್ಟೋಲ್ಲಿ ಇರುತ್ತೋ ಇಲ್ಲೋ ಗೊತ್ತಿರಲ್ಲ. ಬಿಕಾಸ್ ಲ್ಯಾಕ್ ಆಫ್ ಎಜುಕೇಷನ್, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂತ ಇಲ್ಲ. ಮೋರಿ ಪಕ್ಕದಲ್ಲಿರೋರು ಅನ್ಕೊಂತಿರ್ತಾರೆ, ಈ ವಾಸನೆ ಹೊಡಿತಿದೆ, ಚೆನ್ನಾಗಿದೆ, ಕೆಡ್ದಾಗಿದೆ ಅನ್ನೋದು ಬಿಟ್ಟರೆ, ಪ್ರಾಬಬ್ಲಿ ಆ್ಯಸ್ ಯು ಸೆಡ್, ಇದನ್ನೊಂದು ಕನ್ಸರ್ನ್ ಆಗಿ ತಗೊಂಡ್ರೆ ವರ್ಕ್ ಆಗುತ್ತೆ ಅಂತ ಅನಿಸುತ್ತೆ. ನಮ್ಮ ಮನೆಯಿಂದ ಒಂದು 2-3 ರೋಡ್ ಹೋದರೆ ವೃಷಭಾವತಿ ನದಿ. ಕರೆಕ್ಟ್. ಈಗ ಫಾರ್ ಎಕ್ಸಾಂಪಲ್ ಒಂದು ಹುಡುಗ ನಿಂತು ಬ್ಲೂ ಡಾಟ್ನ ಮುಖಾಂತರ ಒಂದು ಸಣ್ಣ ಕೆರೆನ ದೊಡ್ಡ ಕೆರೆ ಮಾಡ್ತಿದ್ದಾರೆ ಅಂದರೆ, ಒಂದು ಸರ್ಕಾರ, ಬೃಹತ್ ಸರ್ಕಾರ ನಿಂತ್ಕೊಂಡ್ರೆ ವೃಷಭಾವತಿನ ಮತ್ತೆ ಡ್ರಿಂಕಿಂಗ್ ವಾಟರ್ ಥರ ಮಾಡೋ ಅಂಥ ದೊಡ್ಡ ವಿಚಾರ ಏನಲ್ಲ ಅಂತ ಅಂದ್ಕೊಂಡಿದ್ದೀನಿ. ಕರೆಕ್ಟ್ ಅಲ್ವಾ? ಯಾರೋ ಈ ಥರ ಈ ಪಾಡ್ಕಾಸ್ಟ್ ನೋಡಿ ಒಂದು ಸ್ವಲ್ಪ ಇನ್ಸ್ಪಿರೇಷನ್ ತೊಗೊಂಡು ಮಾಡಿದ್ರೆ 1% ಆದರೂ ಚೇಂಜ್ ಬಂದ್ರೂ ಗ್ರೇಟ್. ಅಟ್ಲೀಸ್ಟ್ ಸಮ್ಮನ್ ಹೂ ಇಸ್ ಥ್ರೋಯಿಂಗ್ ಸಮಥಿಂಗ್, ಅವನು ಅದನ್ನು ನಿಲ್ಲಿಸಿದ್ರು ಸಾಕು. ದಟ್ಸ್ ವಾಟ್ ನಾನು ಇದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿ ದ ಚೇಂಜ್ ದಟ್ ಯು ವಾಂಟ್ ಟು ಸಿ ಇನ್ ದ ವರ್ಲ್ಡ್. ನಾವು ಅನ್ಕೊತೀವಿ, ನಾನು ಒಂದು ಪ್ಲಾಸ್ಟಿಕ್ ಎಸ್ದಿಲ್ಲ ಅಂದರೆ ಏನು ಚೇಂಜ್ ಆಗಲ್ಲ ಅಂತ. ಬಟ್ ನೀನೇ ಬೈಕೊತಾ ಇದೆಯಾ, ಎಲ್ಲ ಕೆಟ್ಟೋಗಿದೆ, ರೋಡ್ಸ್ ಎಲ್ಲ ಕೆಟ್ಟೋಗಿದೆ, ಇಷ್ಟೊಂದು ಕಸ ಎಸಿತಾರೆ ಅಂತ. ನೀನು ಸ್ಟಾಪ್ ಮಾಡು, ಎಲ್ಲರೂ ಸ್ಟಾಪ್ ಮಾಡ್ತಾರೆ. ದಟ್ಸ್ ವೈ ಐ ಸೇ ಬಿ ದ ಚೇಂಜ್ ದಟ್ ಯು ವಾಂಟ್ ಟು ಸಿ ಇನ್ ದ ವರ್ಲ್ಡ್.